ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಮ್ಮೆ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು, ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ನಿಂದ ಬೇಲ್ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ನಿಂದ ನಟ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ತುಂಬಾನೇ ತಡವಾಗ್ತಿದ್ದು, ವಿಚಾರಣೆ ಮುಗಿಯುವವರೆಗೂ ನಟ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಸಾಮಾನ್ಯವಾಗಿ ಕೋರ್ಟ್ ನಿಂದಲೇ ವಿಚಾರಣೆ ತಡವಾದ್ರೆ ಇಂತಹ ಕೇಸಸ್ ನಲ್ಲಿ ಹೆಚ್ಚಾಗಿ ಆರೋಪಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿರುತ್ತೆ. ಅದರಲ್ಲೂ ನಟ ದರ್ಶನ್ ವಿಚಾರಣೆ ತುಂಬಾನೇ ತಡವಾಗ್ತಿದ್ದು, ತಮ್ಮ ಒಂದು ಬೆನ್ನು ನೋವು ಕೂಡ ತೀವ್ರಗೊಂಡಿದ್ದು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆಯೋದಿಕ್ಕೆ ತಕ್ಷಣವೇ ಬೇಲನ್ನು ನೀಡಬೇಕು ಅಂತ ದರ್ಶನ್ ಮನವಿಯನ್ನ ಸಲ್ಲಿಸಿದ್ದು, ತುಂಬಾನೇ ರೇರ್ ಕೇಸಸ್ ನಲ್ಲಿ ನ್ಯಾಯಾಧೀಶರು ಬೇಲ್ ಅರ್ಜಿಯನ್ನು ರಿಜೆಕ್ಟ್ ಮಾಡಲಿದ್ದು, ಇಲ್ಲಿ ನಟ ದರ್ಶನ್ ಅವರ ಕೇಸನ್ನು ನೋಡೋದಾದ್ರೆ ವಿಚಾರಣೆ ಇದೀಗ ಟ್ರಯಲ್ ಹಂತದಲ್ಲಿದ್ದು, ಇನ್ನು ಕೂಡ ಸಾಕಷ್ಟು ವರ್ಷಗಳು ವಿಚಾರಣೆ ಮುಗಿಯೋದಕ್ಕೆ ತೆಗೆದುಕೊಳ್ಳಲಿದ್ದು, ನಟ ಡಿ ಬಾಸ್ ದರ್ಶನ್ ಅವರಿಗೆ ಬೇಲ್ ಸಿಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರು, ಯಾರೆಲ್ಲ ಆದಷ್ಟು ಬೇಗ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಡ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.